ಸಾರ್ವಜನಿಕರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸರು. ಒಂದು ಕಡೆ ಕೊಲೆ ಆರೋಪಿಗಳಿಗೆ ಪೊಲೀಸರ ರಾಜಾತಿಥ್ಯ, ಮತ್ತೊಂದು ಕಡೆ ಜನರಿಗೆ ತೊಂದರೆ. ಸೊ ಒಂದು ಕಡೆ ಕೊಲೆ ಆರೋಪಿಗಳಿಗೆ ರಾಜಾತಿಥ್ಯ, ಪೆಂಡಾಲು ಎಲ್ಲವೂ ಸಿಗ್ತಾ ಇದೆ, ಸಿಗರೇಟ್ ಎಲ್ಲ. ದರ್ಶನ್ ಇರೋ ಕೊಠಡಿಗೆ ಪೆಂಡಾಲ್ ಕವರ್ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. 200 ಮೀಟರು 144 ಸೆಕ್ಷನ್, ಅದು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ. ಪೊಲೀಸರ ಕ್ರಮದಿಂದ ಈಗ ವಾಹನ ಸವಾರರ ಪರದಾಟವಾಗ್ತಾ ಇದೆ. ರಸ್ತೆಯ ಎರಡೂ ಕಡೆಗಳಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ವಾಕಿಂಗ್ ಮತ್ತು ಸ್ಕೂಲ್ಗೆ ಹೋಗೋರಿಗೆ ಪರದಾಟ. ಬೆಳ್ಳಂಬೆಳಿಗ್ಗೆ ಶಾಲಾ ವಾಹನಗಳು ಪಾಪ ಆ ರೋಡಲ್ಲಿ ಹೋಗಬೇಕು, ಎಲ್ಲಿ ಹೋಗ್ತಾರೆ ಅವರು? ಎರಡು ಕಡೆ ಬ್ಯಾರಿಕೇಡ್ ಹಾಕಿದ್ರೆ. ಪೊಲೀಸರು ಮತ್ತು ವಾಹನ ಸವಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಅಂದರೆ ಈ ಅನ್ನಪೂರ್ಣೇಶ್ವರಿ ಠಾಣೆಯ ರೋಡ್ ಏನಿದೆ, ಮುಂಭಾಗದ ರೋಡ್ ಏನಿದೆ, ಎರಡೂ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ವಾಹನ ಸವಾರರು ಎಲ್ಲಿ ಹೋಗಬೇಕು? ನೀವು ಪರ್ಯಾಯ ಮಾರ್ಗ ಆದರೂ ಕೊಟ್ಟಿದ್ದೀರಾ? ಒಂದು ಸೂಚನಾ ಫಲಕವನ್ನು ಹಾಕಿದ್ದೀರಾ? ಈ ರಸ್ತೆಯನ್ನು ಬ್ಲಾಕ್ ಮಾಡಿದ್ದೀವಿ ಅಂತ ಏನೂ ಇಲ್ಲ. ಪಾಪ ಬಂದವರೆಲ್ಲ ಹೆಂಗೆಂಗೋ ಕಷ್ಟಪಟ್ಕೊಂಡು ರಿವರ್ಸ್ ತೊಗೊಂಡು ಯೂಟರ್ನ್ ತೊಗೊಂಡು ಹೆಂಗೆಂಗೋ ಹೋಗ್ತಾ ಇದ್ದಾರೆ. ಎರಡೂ ಕಡೆ ದೃಶ್ಯ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ದೃಶ್ಯ ಮತ್ತು ಈಗ ಬೆಳಗ್ಗಿನ ದೃಶ್ಯ. ನಿನ್ನೆ ರಾತ್ರಿನೂ ಕೂಡ ಹೀಗೆ ಮಾಡಿದ್ರು. ಪೀಕ್ ಅವರ್ನಲ್ಲಿ ಹೋಗ್ಬಿಟ್ಟು ಬ್ಯಾರಿಕೇಡ್ ಹಾಕ್ಬಿಟ್ರು. ಎಷ್ಟು ವೆಹಿಕಲ್ಸ್ ಅಲ್ಲಿ ಬರೋಂಥದ್ದು. ಪಾಪ ಅವರೆಲ್ಲ ಎಲ್ಲಿ ಹೋಗಬೇಕು? ಈಗಲೂ ಅದೇ ಪರಿಸ್ಥಿತಿ ಇದೆ. ಬ್ಯಾರಿಕೇಡ್ ಹಾಕಿ ಬೆಳವಣಿಗೆನೆ ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ 500 ಮೀಟ್ರೂ ಅಲ್ಲ, 200 ಮೀಟ್ರಿಗೆ 2.5 ಕಿಲೋಮೀಟ್ರ್ ಸುತ್ತಾಕೊಂಬನ್ನಿ ಅಂತ ಇದ್ದಾರೆ. ಇದು ಯಾವ ರೀತಿ ದಬ್ಬಾಳಿಕೆ? ಇದು ಯಾವ ರೀತಿ ದಬ್ಬಾಳಿಕೆ ಹೇಳಿ? ಕೇಳಿದ್ರೆ ಅಧಿಕಾರಿಗಳು ಹೇಳಿದ್ದಾರೆ ಅಂತಾರೆ. ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಮ್ಗೆ ಎದೆ ನೋಯ್ತಾ ಇದೆ. ಇವ್ರು ಈ ಥರ ಅಡ್ಡ ಹಾಕೊಂಡು ನಮ್ಗೆ ಇಲ್ಲಿ ಜಾಗ ಬಿಡ್ತೇನೆ ಇದು ಮಾಡ್ತಾರೆ. ನಾವೇನು ಮಾಡಬೇಕು? ಎಲ್ಲಿ ಹೋಗ್ಬೇಕು ನಾವು? ಯಾವ ಆಫೀಸರ್ ಬಂದ್ರೇನು ಬಿಡಿ, ನಮ್ಗೆ ಜಾಗ ಬಿಡಿ, ನಾವು ಹೋಗ್ಬೇಕು. ನಮ್ಗೆ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸುತ್ತ ಬೇರೆ ರಸ್ತೆ ಇದು, ಇನ್ನೂ ಒಂದು 2 ಕಿಲೋಮೀಟರ್ ಆಗುತ್ತೆ. ಆಗುತ್ತೆ. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಎಂಥ ವಿಪರ್ಯಾಸ ನೋಡಿ. ಆರೋಪಿಗಳಿಗೆ ರಾಜಾತಿಥ್ಯ, ಏನೂ ತಪ್ಪು ಮಾಡದ ಜನಸಾಮಾನ್ಯರಿಗೆ ಶಿಕ್ಷೆ. ಇದ್ಯಾವ ರೀತಿ, ಯಾವ ಥರ ತೊಂದರೆ ಆಯಿತು ಜನರಿಗೆ? ಏನು ಹೇಳಿದ್ರು ಎಲ್ಲ? ಅರವಿಂದ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತೀನಿ. ಈಗ ಜನ ಆಫೀಸ್ಗಳಿಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು ಅನ್ನುವಂಥ ಕಾರಣವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಮನ್ನು ಬಿಡಿ ಅಂತ ಕೇಳ್ಕೊತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನಕ್ಕೆ ಅನಾನುಕೂಲ ಆಗ್ತಿದೆ, ಸಮಸ್ಯೆ ಆಗ್ತಿದೆ. ಆದರೆ ಯಾವುದೂ ಕೂಡ ಪೊಲೀಸ್ ಇಲಾಖೆಗೆ ಕೇಳಿಸ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಆಫೀಸ್ಗಳಿಗೆ ಹೋಗಬೇಕು, ತುಂಬ ಲೇಟ್ ಆಗುತ್ತೆ. ರಿಂಗ್ ರೋಡನ್ನು ಸುತ್ತಾಕೊಂಡು ಹೋಗಬೇಕು, ನಮ್ಗೆ ತುಂಬ ಲೇಟ್ ಆಗುತ್ತೆ, ದಯವಿಟ್ಟು ಬಿಡಿ ಅಂತ ಕೇಳ್ತಿದ್ದಾರೆ. ಆದರೂ ಕೂಡ ಬಿಡ್ತಾ ಇಲ್ಲ. ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿ ಹೋಗಬೇಕು, ಏನು ಹೇಳ್ತಿದ್ದಾರೆ? ಸರ್, ಆರ್ಯನ್ ಸ್ಕೂಲ್ಗೆ ಹೋಗಬೇಕು. ನಾವು ಇಲ್ಲಿಂದ ಸುತ್ತಾಕೊಂಡು ಹೋಗ್ಬೇಕಂದ್ರೆ ಮತ್ತೆ ಬಂದ್ಬಿಟ್ಟು ನಾವು ಪುನಃ ಬಂದ್ಬಿಟ್ಟು ಇದ್ರ ಹತ್ರ ಹೋಗ್ಬೇಕು, ಬ್ರಿಡ್ಜ್ ಹತ್ರ, ಅಂಡರ್ ಬ್ರಿಡ್ಜ್ ಹತ್ರ ಹೋಗಿ ಆ ಕಡೆಯಿಂದ ಟ್ರಾಫಿಕಲ್ಲಿ ಬಂದು ಹೆಂಗೆ ನಾವು ಹೋಗೋಕ್ಕಾಗುತ್ತೆ ಹೇಳಿ? ಇದೆಲ್ಲ ಬೇಕಾ? ನ್ಯಾಯಬದ್ಧವಾಗಿ ನಡ್ಕೊಳ್ಳಿ. ಯಾವುದೇ ವಿಷಯ ಆಗಲಿ, ಸ್ಕೂಲ್ ಮಕ್ಳಿಗಾಗಲಿ, ಪಬ್ಲಿಕ್ ಆಗಲಿ, ಯಾರಿಗೇ ಆಗಲಿ ತೊಂದರೆ ಮಾಡಬೇಡಿ. ಅಕ್ಯೂಸ್ ಯಾರೇ ಆಗಿರಲಿ ಅಲ್ವಾ? ಸರ್ ಹೇಳಿ ಸರ್, ನೀವೆಲ್ಲ ಹೋಗ್ಬೇಕಿತ್ತು ಈಗ? ಸರ್, ನಾವು ಡ್ಯೂಟಿಗೆ ಹೋಗಬೇಕು. ಹಿಂಗಿಂದ ಹೋದ್ರೆ ರಿಂಗ್ ರೋಡಿಂದ 3 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಬಿಟ್ಟರೆ ನಾವು ಹೋಗ್ಬೋದಲ್ಲ ಸರ್? ಅನುಕೂಲ ಆಗುತ್ತೆ ನಮಗೆ. ಏನು ಹೇಳ್ತಿದ್ದಾರೆ ಪೊಲೀಸರು? ನಮ್ಗೆ ತೊಂದರೆ ಆಯ್ತಿದೆ ಸರ್, ಇವರಿಂದ ನಮಗೆ ಪಬ್ಲಿಕ್ ಎಲ್ಲರಿಗೂ ತೊಂದರೆ ಆಯ್ತಿದೆ. ಯಾರ ಮಾಡಿ ತಪ್ಪು ನಮಗೆಲ್ಲ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಸರ್, ಎಲ್ಲಿ ಹೋಗ್ಬೇಕಿತ್ತು? ಏನು ಹೇಳ್ತಿದ್ದಾರೆ ಪೊಲೀಸರು? ಏನು ಹೇಳ್ತಿದ್ದಾರೆ? ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಸರ್. ಊಟ ಕೊಡಕ್ಕೆ ಹೋಗ್ಬೇಕು. 2 ಕಿಲೋಮೀಟ್ರ್ ಸರ್, ಇಲ್ಲಿಂದ ಅಲ್ಲಿ ಸುತ್ತಾಕೋಕ್ಕೂ ಆಗಲ್ಲ. ನಾವೇನು ತೊಂದರೆ ಮಾಡಲ್ಲ. ನಾವು ಆರಾಮ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೂ ಬಿಡ್ತಿಲ್ಲ, ಯಾವುದಕ್ಕೂ ಬಿಡ್ತಾ ಇಲ್ಲ. ನೋಡಿ, ಊಟ ಇಲ್ಲೇ ಐತೆ. ನೋಡಿ, ಈ ಥರ ದಬ್ಬಾಳಿಕೆ ಮಾಡ್ತಾರೆ. ಏನು ಮಾಡ್ತೀರಾ? ಹೆಂಗೆ ಮಾಡೋಣ? ಗಮನಿಸ್ಬೋದು ಅರವಿಂದ್, ನೇರವಾಗಿ ವಾಪಸ್ ಕಳಿಸುವಂಥ ಕೆಲಸವನ್ನು, ಅಂದರೆ ಬ್ಯಾರಿಕೇಡನ್ನು ತೆಗೆದು ಅವರ ಸಮಸ್ಯೆ ಏನು ಅಂತ ಕೇಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಆದರೆ ವಾಪಸ್ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಆಕ್ರೋಶ ಈಗ ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗ್ತಿದೆ. ನಾವು ಆಫೀಸ್ಗೆ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ರು ಕೂಡ ಯಾರೂ ಕೇಳಿಸ್ಕೊಳ್ಳುವಂಥ ವ್ಯವಧಾನದಲ್ಲೇ ಇಲ್ಲ. ಅಂದರೆ ನಾವು ಈಗ 144 ಸೆಕ್ಷನ್ ಹಾಕಿದ್ದೀವಿ, ಇಲ್ಲಿ ಬಂದ್ ಮಾಡಿದ್ದೀವಿ, ನೀವು ವಾಪಸ್ ಹೋಗಲೇಬೇಕು ಅನ್ನೋ ಥರದ ಮನಸ್ಥಿತಿಯಲ್ಲಿ ಪೊಲೀಸರಿದ್ದಾರೆ. ದರ್ಪವನ್ನು ತೋರಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಅಂದರೆ ಅವ್ರ ಉದ್ದೇಶ ಏನು ಅನ್ನುವಂಥದ್ದೇ ಅರ್ಥ ಆಗ್ತಾ ಇಲ್ಲ.
ಯಾರನ್ನ ಬಚಾವ್ ಮಾಡೋದಕ್ಕೆ, ಏನನ್ನ ಮುಚ್ಚಾಕೋಕ್ಕೆ ಇವರು ಹೋಗ್ತಿದ್ದಾರೆ ಅನ್ನೋದು, ಅಂದರೆ ಏನನ್ನ ಮರೆಮಾಚ್ತಿದ್ರಿ? ಒಂದು ಕಡೆ ಪೆಂಡಲ್ ಹಾಕ್ತೀರಿ, ಒಂದು ಕಡೆ ಜನರನ್ನು ಬಿಡ್ತಾ ಇಲ್ಲ, ಸಂಪೂರ್ಣ ಬ್ಲಾಕ್ ಮಾಡ್ತೀರಿ ರಸ್ತೆ, ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸಂಪೂರ್ಣ ಈಗ ಗಮನಿಸ್ಬೋದು, ಇದು ಪೀಕ್ ಅವರ್, ಇದು ಎಲ್ಲರೂ ಕೂಡ ಶಾಲೆಗಳಿಗೆ ಹೋಗಬೇಕು, ಆಫೀಸ್ಗಳಿಗೆ ಹೋಗಬೇಕು, ಎಲ್ಲವನ್ನು ಕೂಡ ಅಂದರೆ ಈಗ ಗಮನಿಸ್ಬೋದು, ಬಂದು ಈಗ ಎಲ್ಲರನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಕೂಲ್ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಯಾಕೆ ಬಿಡ್ತಾ ಇಲ್ಲ, ನಮ್ಮ ರಸ್ತೆನೇ ಯಾಕೆ ಮುಚ್ಚಿದಿರಿ ಅನ್ನೋ ಥರದ ಆಕ್ರೋಶವನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಈಗ ಪೊಲೀಸ್ ಅಧಿಕಾರಿಗಳು ಬಂದು ಹೇಳ್ತಾರೆ ಎಲ್ಲ ಕೂಲ್ ಆಗಿದೆ, ಎಲ್ಲರನ್ನು ವಾಪಸ್ ಕಳಿಸಿದ್ದೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಒಟ್ಟಾರೆ ಇವರ ಉದ್ದೇಶ ಅರ್ಥ ಆಗಬೇಕಿದೆ, ಅವರೇ ಸ್ಪಷ್ಟಪಡಿಸಬೇಕಿದೆ. ಅರವಿಂದ್. ಓಕೆ ಮದೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ವಿಚಾರ ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಿಕ್ಸ್ ಆಗಿ ಅದು ಜಾತ್ರೆ ಉತ್ಸವ ಏನೋ ಇತ್ತು ಅಂತೇಳಿ ಅದೆಲ್ಲ ಸುಮಾರು 100 ಜನಕ್ಕೂ ಹೆಚ್ಚು ಅಫೆಕ್ಟ್ ಆಗಿದೆ. ಅದರಲ್ಲಿ ಈಗಾಗಲೇ ಸುಮಾರು 30-40 ಜನ ತುಮಕೂರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ನಾನು ಕೂಡ ಹೋಗಿದ್ದೇನೆ. ಅಲ್ಲಿ ಇಬ್ಬರು 72-76. ಓಕೆ, ಪರಮೇಶ್ವರ್ ಅವ್ರು ಹೇಳ್ತಾರೆ ಯಾವುದೇ VIP ಟ್ರೀಟ್ಮೆಂಟ್ ಕೊಡಲ್ಲ, ಅವ್ರಿಗೆ ಬಿರಿಯಾನಿ ಕೊಡೋದು ಮತ್ತೊಂದು ಮಗದೊಂದು ಹೀಗೆಲ್ಲ ಮಾಡಲ್ಲ, ನಾನು ವಿಚಾರಿಸಿದ್ದೀನಿ ಅಂತ. ಸರಿ ಸರ್, ನೀವೇನೂ ಕೊಡ್ತಾ ಇಲ್ಲ ತಾನೇ, ಮಾಮೂಲಿ ಆರೋಪಿಗಳನ್ನು ಟ್ರೀಟ್ ಮಾಡೋ ರೀತಿಯೇ ಮಾಡ್ತಾ ಇದ್ದೀರ ತಾನೇ. ಶಾಮಿಯಾನ ಯಾಕೆ ಹಾಗಾದರೆ? ತೆಗಿರಿ ಶಾಮಿಯಾನವನ್ನು. ಶಾಮಿಯಾನ ತೆಗೆದ್ರೆ ತಾನೇ ಬಂಡವಾಳ ಬಯಲಾಗೋದು ಏನು ಅಂತನ್ಬಿಟ್ಟು. ಮತ್ತು ಪೊಲೀಸರಿಗೆ ಈ ಥರ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಯಾವ ರೈಟ್ಸೂ ಇಲ್ಲ. ಈವನ್ ದೋ ದೇ ಆರ್ ಪೊಲೀಸ್. ಹೆಂಗೆ ನೀವು ರೋಡ್ ಬ್ಲಾಕ್ ಮಾಡ್ತೀರಾ? 200 ಮೀಟ್ರ್ ರೋಡ್ ಬ್ಲಾಕ್ ಮಾಡಿರೋದಕ್ಕೆ 3 ಕಿಲೋಮೀಟ್ರ್ ಸುತ್ತಾಕೊಂಬರ್ಬೇಕು ಅವರು. ಪಾಪ ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ನಾನು ಹಾಸ್ಪಿಟ್ಲಿಗೆ ಹೋಗಬೇಕು, ಊಟ ಕೊಡಬೇಕು ಅಂತ. ಇನ್ನೊಬ್ಬರು ಲೇಡಿ ಹೇಳ್ತಾರೆ ನಂಗೆ ಎದೆ ನೋವ್ತಾ ಇದೆ, ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ. ಇವ್ರಿಗೆಲ್ಲ ತೊಂದರೆ ಕೊಡೋದು ಯಾವ ರೀತಿ? ಇದು ಯಾವುದೇ ಕಾರಣಕ್ಕೂ ಕೂಡ ಒಪ್ಪತಕ್ಕದ್ದಲ್ಲ. ಗೃಹ ಸಚಿವರೇ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನೆಲ್ಲ ತೆಗೆಸಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಮನವಿಯಾಗಿದೆ. ನೋಡೋಣ ಏನು ಮಾಡ್ತಾರೆ ಅಂತ.